Hello everybody, welcome to Vikas Commerce Tutorials. So ಎಲ್ಲರೂ ಅಭ್ಯಾಸ ಮಾಡ್ತಾ ಇದ್ದೀರಿ, ಎಲ್ಲರೂ ಬಿಸಿ ಇದ್ದೀರಿ ಅಂತ ಅನ್ಕೊಳ್ತೀನಿ. ಸೊ ಇಲ್ಲಿ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಸ್ಕಿಪ್ ಮಾಡದೆ ದಂಡಿ ತನಕ ಲಾಸ್ಟ್ ತನಕ ಕಡೆ ತನಕ ವಿಡಿಯೋವನ್ನ ನೋಡುವಂತ ಕೆಲಸವನ್ನ ಮಾಡ್ರಿ. ಟಾಪ್ 6 ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ಬಿಸ್ನೆಸ್ ಸ್ಟಡೀಸ್. ಈಗ ಆಲ್ರೆಡಿ ಒಂದು 15 ಕ್ವಶನ್ಸ್ ನಾನು ಬಿಸ್ನೆಸ್ ಸ್ಟಡೀಸ್ ಇಂಪಾರ್ಟೆಂಟ್ ಅಂತ ಕೊಟ್ಟಿದ್ದೀನಿ. ಇನ್ನಷ್ಟು ಮೈನಸ್ ಮಾಡಿ ಇನ್ನಷ್ಟು ಶಾರ್ಟ್ ಆಗಿ ನಾನು ಇಂಪಾರ್ಟೆಂಟ್ ಟು ಇಂಪಾರ್ಟೆಂಟ್ ಅನ್ನು ಹೋಗೋದಾದ್ರೆ ಅವು ಅನ್ನೋದು ನಿಮ್ಮ ಸ್ಕ್ರೀನ್ ಮೇಲೆ ಈಗ ನಿಮ್ಮ ಬೋರ್ಡ್ ಮೇಲೆ ಕಾಣ್ತಾ ಇದೆ. ಅದನ್ನು ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆ ಬೆಲ್ ಐಕನ್ ಪ್ರೆಸ್ ಮಾಡಿದಾಗ ಈ ರೀತಿ ಇನ್ಫಾರ್ಮೇಟಿವ್ ಯೂಸ್ಫುಲ್ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬಂದು ತಲುಪ್ತದೆ. ಸೊ ನಮ್ಮ ವಾಟ್ಸಪ್ ಗ್ರೂಪ್ ಕೂಡ ಅದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗ್ತದೆ. ಅದೇ ರೀತಿ ನಾನು ಎಲ್ಲ ವಿಡಿಯೋಸ್ 4 ಮಾರ್ಕ್ಸ್ 8 ಮಾರ್ಕ್ಸ್ 1 ಮಾರ್ಕ್ 2 ಮಾರ್ಕ್ ಹಾಟ್ಸ್ ಕ್ವಶನ್ಸ್ ಎಲ್ಲ ವಿಡಿಯೋಗಳ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಸಿಗ್ತದೆ. ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇ ಸೆಷನ್. ದಟ್ ಇಸ್ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ಸೆಕೆಂಡ್ PUC ಬಿಸ್ನೆಸ್ ಸ್ಟಡಿ. ಇನ್ನೇನು ನಾಳೆ ನಿಮ್ಮ ಎಕ್ಸಾಮ್ದು. ಸೊ ಟಾಪ್ 6 ಯಾವ್ಯಾವ ನಾನು ಪ್ರಿಫರ್ ಮಾಡಲೇಬೇಕು ಅನ್ನೋದಾದರೆ ಯಾವ್ಯಾವ ಕ್ವಶನ್ಸ್ ಅನ್ನೋದನ್ನ ನೋಡ್ತೀನಿ. ಈಗ ಬೋರ್ಡ್ ಮೇಲೆ ಇಂಗ್ಲೀಷ್ನಲ್ಲಿದೆ. ಎಷ್ಟು ಜನ ಕೇಳ್ತೀರಿ ಸರ್ ಇಂಗ್ಲೀಷ್ ಮೇಲೆ ಬರ್ದಿರ್ತೀರಿ, ಕನ್ನಡದಲ್ಲಿ ಕೊಡಿ ಸರ್. ನಾನು ಅಲ್ಲೇ ವಿಡಿಯೋನ ಪೌಸ್ ಮಾಡಿಕೊಂಡು ಕನ್ನಡದಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ. ನಾನು ಕನ್ನಡದಲ್ಲಿ ಕೂಡ ಅವಾಗ ಅದನ್ನು ಹೇಳ್ತಾ ಇರ್ತೀನಿ. ಆ ಕ್ವಶನನ್ನು ಟ್ರಾನ್ಸ್ಲೇಟ್ ಮಾಡಿ ಎರಡೂ ಭಾಷೆಯಲ್ಲಿ ನಿಮಗೆ ಹೇಳುವಂಥ ಕೆಲಸವನ್ನು ಮಾಡ್ತಾ ಇರ್ತೀನಿ. ಇಸ್ ಇಟ್ ಕ್ಲಿಯರ್? ಸೊ ಟಾಪ್ 6 ಯಾವ್ಯಾವು ಅಂತ ನೋಡೋದಾದ್ರೆ ನಾನು ಇಲ್ಲಿ ಬ್ಲೂ ಪ್ರಿಂಟ್ ತೊಗೊಂಡು ಬಂದಿಲ್ಲ. ಬ್ಲೂ ಪ್ರಿಂಟ್ ಪ್ರಕಾರ ಸಿಲೆಬಸ್ನ ಚಾಪ್ಟರ್ ವೈಸ್ ಬರೋದಿಲ್ಲ. ಹಳೆ ಕ್ವಶನ್ ಪೇಪರ್ಸ್ ರಿಪಿಟೇಟಿವ್ ಆಗಿ ನೋಡೋದಾದ್ರೆ ಇಂಪಾರ್ಟೆಂಟ್ ಟು ಇಂಪಾರ್ಟೆಂಟ್ ಕ್ವಶನ್ಸ್ ಈ ರೀತಿ ಅದ. ಇಲ್ಲಿ ಫಸ್ಟ್ ನೀವು ಏನು ಮಾಡಬೇಕಪ್ಪ ಅಂದರೆ ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಬಗ್ಗೆ ಬಹಳ ಆರಾಮಾಗಿ ನೀವು 4 ಮಾರ್ಕ್ಸ್ ತೊಗೋಬೋದು ರೀ. ಬಿಕಾಸ್ ಅಲ್ಲಿ 2 ಕ್ವಶನ್ಗಳಿದಾವೆ. ಆ ಕಾನ್ಸೆಪ್ಟ್ ಆ ಸಿಲೆಬಸ್ಲಿ 2 ಕ್ವಶನ್ಗಳು ಬರ್ತವೆ. ಯಾವ್ಯಾವ ರೀ? ಒಂದು ರೆಸ್ಪಾನ್ಸಿಬಿಲಿಟೀಸ್ ಆಫ್ ಕನ್ಸ್ಯೂಮರ್, ಮತ್ತೊಂದು ರೈಟ್ಸ್ ಆಫ್ ಕನ್ಸ್ಯೂಮರ್. ಇವು 2 ಕ್ವಶನ್ಸ್ಗಳನ್ನು ಪರ್ಫೆಕ್ಟ್ ಮಾಡಲೇಬೇಕು. ರೆಸ್ಪಾನ್ಸಿಬಿಲಿಟೀಸ್ ಆಫ್ ಕನ್ಸ್ಯೂಮರ್ ಅಥವಾ ಕಸ್ಟಮರ್, ರೈಟ್ಸ್ ಆಫ್ ಕನ್ಸ್ಯೂಮರ್. ಕನ್ನಡದಲ್ಲಿ ಗ್ರಾಹಕರ ಯಾವುದಾದರೂ 4 ಹೊಣೆಗಾರಿಕೆಗಳು ಅಂತ ಕರಿತೀವಿ. ಇದು ಒಂದು ಕ್ವಶನ್. ಗ್ರಾಹಕರ ಯಾವುದಾದರೂ 4 ಹೊಣೆಗಾರಿಕೆಗಳು. ಇನ್ನು ಮತ್ತೊಂದು ಕ್ವಶನ್, ಗ್ರಾಹಕರ ಯಾವುದಾದರೂ 4 ಹಕ್ಕುಗಳು. ಎನಿ 4 ರೈಟ್ಸ್ ಆಫ್ ಕಸ್ಟಮರ್ಸ್, ಎನಿ 4 ರೆಸ್ಪಾನ್ಸಿಬಿಲಿಟೀಸ್. 4 ಹೊಣೆಗಾರಿಕೆ, 4 ಹಕ್ಕು. ಎರಡೂ ಹೋದ್ರಿ 100% 4 ಮಾರ್ಕ್ಸ್ ಜೇಬಿನಲ್ಲಿ ಕಿಶಾಗಿ ಬಂದು ರೀ. 4 ಮಾರ್ಕ್ಸ್ ನಿಮಗೆ ಫ್ರೀಯಾಗಿ ಸಿಕ್ಕೇ ಬಿಡ್ತಾವೆ. ನೋ ಎನಿ ಹೆಸಿಟೇಷನ್ಸ್. 100% ಎರಡೂ ಕ್ವಶನ್ ಪರ್ಫೆಕ್ಟ್ ಮಾಡ್ರಿ, ಒಂದು ಡೆಫಿನೆಟ್ಲಿ ಬರ್ತದೆ. ಇಸ್ ಇಟ್ ಕ್ಲಿಯರ್? ಸೊ ದಿಸ್ ಈಸ್ ಅವರ್ ಟಾಪ್ 1. ಎರಡೂ ಮಾಡ್ರಿ, ಏನು ಸಮಸ್ಯೆ ಇಲ್ಲ. ಒಂದು ವರ್ಷದ ಪೇಪರನ್ನು ಜಸ್ಟ್ ಒನ್ ಡೇದಾಗ ನಾವೆಲ್ಲ ಹೇಳ್ಕೊಡ್ತಾ ಇದೀವಿ. ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ there is no any problem. Read all 2 questions. Okay, next coming to ಎರಡನೇದು ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಇದು ಕಂಪಲ್ಸರಿ ಓದಲೇಬಿಡ್ಬೇಕು, ಕಂಪಲ್ಸರಿ ಓದಬೇಕು. ಇದರ ಶಾರ್ಟ್ಕಟ್ ಕೂಡ ಹೇಳ್ಕೊಟ್ಟಿದ್ದೀನಿ ನಾನು ನಿಮಗೆ. ಸ್ಟಾರ್ಟ್ ಅಂತ ಬರ್ತದೆ. ಸಾಮಾಜಿಕ ಪರಿಸರ, ತಾಂತ್ರಿಕತೆಯ ಪರಿಸರ, ಆರ್ಥಿಕ ಪರಿಸರ, ರಾಜಕೀಯ ಪರಿಸರ, ಕಾನೂನಾತ್ಮಕ ಪರಿಸರ, ಸೋಷಿಯಲ್ ಎನ್ವಿರಾನ್ಮೆಂಟ್, technological environment, economic environment, political environment, legal environment. So study all 5 environments that are called as dimensions or elements of business environment. ವ್ಯವಹಾರ ಪರಿಸರದ ಮೂಲಾಂಶಗಳು ಅಥವಾ ವ್ಯವಹಾರ ಪರಿಸರದ ಆಯಾಮಗಳು ಅಂತ ಕರಿತೀವಿ. ಸೊ ಆಯಾಮಗಳು ಅಥವಾ ಮೂಲಾಂಶಗಳು 2 ಪರ್ಫೆಕ್ಟ್ ಅಂದರೆ ಒಂದೇ ಕ್ವಶನ್. ಆ್ಯಕ್ಚುಲಿ ಆಯಾಮನು ಅಂತಾರೆ, ಮೂಲಾಂಶ ಅಂತಲೂ ಅಂತಾರೆ. ಸೊ ಎಲ್ಲ 5 ಪರಿಸರಗಳನ್ನು ಕಂಪಲ್ಸರಿ ಮಾಡಬೇಕು. ಯಾಕೆ ಕಂಪಲ್ಸರಿ ಅಪ್ಪ ಅಂದರೆ ಈ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಚಾಪ್ಟರ್ನಿಂದ ವ್ಯವಹಾರ ಪರಿಸರದ ಅಧ್ಯಾಯದಿಂದ 2 ಕ್ವಶನ್ ಬರ್ತಾವ್ರಿ. ದೇರ್ ಆರ್ 2 questions which are going to be asked in business environment. One is of HOTS, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್. ಅದರ ವಿಡಿಯೋ ಕೂಡ ನಿಮಗೆ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಿಗ್ತದೆ, ಹೋಗಿ ನೋಡಬಹುದು. ಸೊ ಹಾಟ್ಸ್ ಕ್ವಶನ್ ಮೇಲೆ ಒಂದು ಬರ್ತದೆ, ಇನ್ನು ಒಂದು ರೆಗ್ಯುಲರ್ ಡೈರೆಕ್ಟ್ ಕ್ವಶನ್ ಬರ್ತದೆ. 2 ಕ್ವಶನ್ಸ್ ಬರ್ತಾವೆ. ಅಲ್ಲಿರೋ ಕಾನ್ಸೆಪ್ಟ್ಸ್ ತುಂಬ ಕಡಿಮೆ. ಹಾಗಾಗಿ 100 to 200% ಈ 5 ಪರಿಸರಗಳ ಮೇಲೆ ಕ್ವಶನ್ ಬರ್ತದೆ. ಯಾವುದಾದ್ರು 2 ಪರಿಸರ ಕೇಳಿ ಟಿಪ್ಪಣಿ ಬರೆಯಿರಿ ಅಂತ ಅನ್ಬೋದು, ಅಥವಾ ಯಾವುದಾದ್ರೂ 4 ಪರಿಸರಗಳನ್ನು ಬರೀರಿ ಅಂತಬಹುದು, ಯಾವುದೋ ಒಂದೇ ಪರಿಸರ ಬರಿ ಅಂತಲೂ ಕೇಳಬಹುದು. ಸೊ ಹಾಗಾಗಿ 5 ಪರಿಸರಗಳನ್ನು ಪರ್ಫೆಕ್ಟ್ ಮಾಡಬೇಕು. ಇಸ್ ಇಟ್ ಕ್ಲಿಯರ್? ಓಕೆ. ಸೊ ಹಾಗಾಗಿ 2ನೇ ಇಂಪಾರ್ಟೆಂಟ್ ಆ್ಯಂಡ್ ಟಾಪ್ ಕ್ವಶನ್ ಯಾವುದು ಅಂದರೆ ವ್ಯವಹಾರ ಪರಿಸರ. ಕಂಪಲ್ಸರಿ ಕಡ್ಡಾಯವಾಗಿ ಬಂದೇ ಬರ್ತದೆ. ಸೊ 2 ಕ್ವಶನ್ ಬಂದು ನೋಡ್ರಿ, ರೈಟ್ಸ್ ಅಥವಾ ರೆಸ್ಪಾನ್ಸಿಬಿಲಿಟಿ 2 ಒಂದು ಬರಬೇಕು. ಆಮೇಲೆ ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಸೊ ಎಷ್ಟು ಬಂದು 2 ಕ್ವಶನ್ ಇಲ್ಲಿ 8 ಮಾರ್ಕ್ಸ್ ಬಂದೇ ಬಿಟ್ಟು. ಇಸ್ ಇಟ್ ಕ್ಲಿಯರ್? ಅದಾದ ನಂತರ ಸ್ಟೆಪ್ಸ್ ಆಫ್ ಕಂಟ್ರೋಲಿಂಗ್
ಹಳೆ ಕ್ವಶನ್ ಪೇಪರ್ಸ್ ನೋಡಿದಾಗ ಬಹಳಷ್ಟು ಸಲ ಈ ಸ್ಟೆಪ್ಸ್ ಆಫ್ ಕಂಟ್ರೋಲಿಂಗ್ ರಿಪೀಟ್ ಆಗ್ತಾ ಇದೆ. ನಿಯಂತ್ರಿಸುವಿಕೆಯ ಹಂತಗಳು, ಹಂತ 1, ಹಂತ 2, ಹಂತ 3, ಹಂತ 4, 4 ಹಂತಗಳದಾವ್ರಿ. ಹಂತಗಳಂದಾಗ ಸೀರಿಯಲ್ ವೈಸ್ ಬರುವಂಥ ಕೆಲಸ ಮಾಡಿರಿ. ಸ್ಟೆಪ್ಸ್ ಅಂದಾಗ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4, ಇಟ್ ಶುಡ್ ಬಿ ಸೀರಿಯಲ್ ವೈಸ್ ಅಂದಾಗ ಮಾರ್ಕ್ಸ್ ಕೊಡ್ತಾರೆ. ಇಲ್ಲಾಂದ್ರೆ ಮಾರ್ಕ್ಸ್ ಕಡಿತ ಆಗುವಂಥ ಸಾಧ್ಯತೆ ಇರ್ತದೆ. ಬಿಕಾಸ್ ಯಾವಾಗಲೂ ಸ್ಟೆಪ್ಸ್ ಅಂದಾಗ ಅದು ಸೀರಿಯಲ್ ವೈಸ್ನೇ ಹೋಗ್ಬೇಕು ರೀ. ಸ್ಟೆಪ್ 1, ಸ್ಟೆಪ್ 2 ಈ ರೀತಿನೇ ಹೋಗಬೇಕು. ಇಸ್ ಇಟ್ ಕ್ಲಿಯರ್? ಸೊ ಹಂತಗಳನ್ನು ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಮಾಡಬೇಕು. ನಿಯಂತ್ರಿಸುವಿಕೆ ಚಾಪ್ಟರ್ನಲ್ಲಿ ಟೋಟಲ್ 1 ಕ್ವಶನ್ ಬರ್ತದೆ. ಅಲ್ಲಿ 3 ಕಾನ್ಸೆಪ್ಟ್ ಅದಾವೆ. ನಿಯಂತ್ರಿಸುವಿಕೆಯ ಹಂತಗಳು, ನಿಯಂತ್ರಿಸುವಿಕೆಯ ಪ್ರಾಮುಖ್ಯತೆ, ನಿಯಂತ್ರಿಸುವಿಕೆಯ ಮಿತಿಗಳು. ಸೊ 3ರಲ್ಲಿನೇ ಒಂದು ಬರಬೇಕು. ಬಟ್ ಮೋರ್ ದೆನ್ 99% ನಿಯಂತ್ರಿಸುವಿಕೆಯ ಹಂತಗಳು ಕೇಳಬಹುದು ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ದಿಸ್ ಈಸ್ ಯುವರ್ 3rd ಕ್ವಶನ್, ಟಾಪ್ 3 ಕ್ವಶನ್. ಓಕೆ, ನೆಕ್ಸ್ಟ್ 4ನೇದು ಕನ್ನಡದಲ್ಲಿ ಹೇಳಿದ್ದೀನಿ ಯಾವುದಪ್ಪ ಅಂದರೆ ನಿಯಂತ್ರಿಸುವಿಕೆ ಹಂತಗಳು. ಹಂತ 1, ಹಂತ 2 ಅಂತ ಬರೀರಿ. ಓಕೆ, ಯಾವ ರೀತಿ ಬರೀಬೇಕು ಅನ್ನೋದನ್ನು ಕೂಡ ಒಂದು ವಿಡಿಯೋ ಮಾಡ್ತೀವಿ ನಾವು. ಇಂಟ್ರೊಡಕ್ಷನ್, ಕನ್ಕ್ಲೂಷನ್ ಯಾವ ರೀತಿ ಇರಬೇಕು, ಪೇಪರ್ ಪ್ರೆಸೆಂಟೇಷನ್ ಟೆಕ್ನಿಕ್ಸ್ ಯಾವ ರೀತಿ ಇರಬೇಕು, ಅದು ಕೂಡ ನಿಮ್ಮ ಮುಂದೆ ಬರ್ತದೆ ಅದಾದ ನಂತರ. ಓಕೆ, ನೆಕ್ಸ್ಟ್ ಮಾರ್ಕೆಟಿಂಗ್ ಮಿಕ್ಸ್ ಎಲಿಮೆಂಟ್ಸ್, ಕ್ಷತಾಯಗತಾಯ ಓದಲೇಬೇಕಾದಂಥ ಕ್ವಶನ್. ಮಾರಾಟ ಪ್ರಕ್ರಿಯಾ ಮಿಶ್ರಣದ ಮೂಲಾಂಶಗಳು. ಏನು? ಮಾರಾಟ ಪ್ರಕ್ರಿಯಾ ಮಿಶ್ರಣದ ಮೂಲಾಂಶಗಳು. ಎಲಿಮೆಂಟ್ಸ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್. There are 4 elements of marketing mix which are called as 4 P's. ಯಾವ 4 P's? Price, place, product, promotion. Product, place, price, promotion. ಸ್ಥಳ, ಬೆಲೆ, ಉತ್ಪನ್ನ, ಪ್ರವರ್ತನೆ. Is it clear? ಸ್ಥಳ, ಬೆಲೆ, ಆಮೇಲೆ ಉತ್ಪನ್ನ, ಪ್ರವರ್ತನೆ. ಇವು 4 ಏನಪ್ಪ ಅಂದರೆ ಮಾರಾಟ ಪ್ರಕ್ರಿಯಾ ಮಿಶ್ರಣದ ಮೂಲಾಂಶಗಳು. ಕಡ್ಡಾಯವಾಗಿ ಹೋದ್ರಿ. 4 ಮಾರ್ಕ್ಸ್ ಬರಲಿಲ್ಲ ಅಂದರೆ ಮಲ್ಟಿಪಲ್ ಚಾಯ್ಸ್ 1 ಮಾರ್ಕ್ 2 ಮಾರ್ಕ್ 100% ಎಲ್ಲೋ ಒಂದು ಕಡೆ ನಿಮ್ಮ ಕ್ವಶನ್ ಪೇಪರ್ ಕಾಣಿಸ್ತದೆ. ಅರ್ಥ ಆಯ್ತಾ? ಒಂದನ್ನು ತಲೆ ಇಟ್ಕೊರಿ. ಸರ್ ನೀವು 4 ಮಾರ್ಕ್ಸ್ ಹೇಳಿದ್ರಿ ಬಟ್ ಅದು ಬರಲಿಲ್ಲ. ಅದು ಕ್ವಶನ್ 2 ಮಾರ್ಕ್ಸ್ಗೂ ಬರ್ತದೆ ರೀ ಕೆಲವೊಂದ್ಸಲ. ಅದು 1 ಮಾರ್ಕ್ನಲ್ಲಿ ಕವರ್ ಆಗಿರ್ತದೆ, ಮಲ್ಟಿಪಲ್ ಚಾಯ್ಸಲ್ಲಿ ಕವರ್ ಆಗಿರ್ತದೆ ಕೆಲವೊಂದ್ಸಲ ಫಿಲ್ ಇನ್ ಬ್ಲಾಂಕ್ಸ್. ಸೊ ಅದು ಬಂದಂಗೆ ರೀ. ಕೆಲವೊಬ್ರು ಹೇಳ್ತಾರೆ ಸರ್ ನೀವು 8 ಮಾರ್ಕ್ಸ್ ಕೊಟ್ಟಿದ್ರಿ ಬರಲೇ ಇಲ್ಲ. ಯಾಕೆ ಬರಲ್ಲ? 8 ಮಾರ್ಕ್ಸ್ ಕೊಟ್ಟಂಥ ಕ್ವಶನ್ 4 ಮಾರ್ಕ್ಸ್ಗೆ ಬರ್ಬೋದಲ್ಲ, ಹಂಗೂ ಆಗಿರ್ತದೆ. ಬಟ್ ನೀವು 8 ಮಾರ್ಕ್ಸ್ನಲ್ಲೇ ನೋಡ್ತಿರ್ತೀರಿ. 8 ಮಾರ್ಕ್ಸ್ ಕ್ವಶನ್ಸ್ ಕೆಲವೊಂದು ಸಲ 4 ಮಾರ್ಕ್ಸ್ ಬರ್ಬೋದು ರೀ. ಫಾರ್ ಎಕ್ಸಾಂಪಲ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ವಿ ನಾವು 4 ಕಾರ್ಯನಿರತ 4 ಕಾರ್ಯೇತರ ತರಬೇತಿ ವಿಧಾನ. ಯಾವುದಾದ್ರು 4 ಕಾರ್ಯನಿರತ 4 ಮಾರ್ಕ್ಸ್ದಾಗ ಬರ್ಬೋದು. ಯಾವುದಾದ್ರು 4 ಕಾರ್ಯೇತರ 4 ಮಾರ್ಕ್ಸ್ದಾಗ ಬರ್ಬೋದು. ಈ ರೀತಿ ಸಪ್ರೇಟ್ ಆಗಬಹುದು. ಒಟ್ಟಿನಲ್ಲಿ ಈ ಕ್ವಶನ್ಸ್ಗಳನ್ನು ಬಿಡದೆ ಹೋಗಬೇಕು. ಅರ್ಥ ಆಯ್ತಾ? ಖಂಡಿತವಾಗಲೂ ನೀವು ಅಭ್ಯಾಸ ಮಾಡ್ಕೊಂಡಾನ ಹೋಗಬೇಕು, ಬಿಡುವಂಥ ಮಾತೇ ಇಲ್ಲ. ನಾನು ಯಾವ ಕೊಡ್ತಾ ಇದ್ದೀನಿ 8 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್. ಇಸ್ ಇಟ್ ಕ್ಲಿಯರ್? ಓಕೆ, ಸೊ ಮಾರ್ಕೆಟಿಂಗ್ ಮಿಕ್ಸ್ ಎಲಿಮೆಂಟ್ಸ್ 4 ಪೀಸ್ಗಳನ್ನು ಕಂಪಲ್ಸರಿ ಹೋದರೆ ದಿಸ್ ಇಸ್ ಮೈ ಟಾಪ್ 4 ಕ್ವಶನ್, 4th ಕ್ವಶನ್. ಅದಾದ ನಂತರ ಮಾರ್ಕೆಟಿಂಗ್ನಲ್ಲಿ ಎರಡು ಕ್ವಶನ್ಸ್ ಬರ್ತಾವೆ. ಮಾರಾಟ ಪ್ರಕ್ರಿಯೆ ಅಧ್ಯಾಯದಲ್ಲಿ 10ನೇ ಅಧ್ಯಾಯದಲ್ಲಿ 2 ಬ್ಲೂ ಪ್ರಿಂಟ್ ಪ್ರಕಾರ 2 ಕ್ವಶನ್ ಬರಬೇಕು. ಓಕೆ, 4 ಮಾರ್ಕ್ಸ್ದು 2 ಕ್ವಶನ್ ಬರ್ತಾವ್ರಿ. ಸೊ 2 ಕ್ವಶನ್ಸ್ ಯಾವ್ಯಾವ ಅಂತ ನೋಡೋದಾದ್ರೆ, ಒಂದು ಮಾರ್ಕೆಟಿಂಗ್ ಮಿಕ್ಸ್ ಎಲಿಮೆಂಟ್ಸ್ ಹೋದ್ರಿ, ಮತ್ತೊಂದು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಪ್ರೈಸ್. ಲಾಸ್ಟ್ ವಿಡಿಯೋದಲ್ಲಿ ನಾನು ನೋಡಿರ್ಬೋದು, ನೀವು ಲಾಸ್ಟ್ ಕ್ವಶನ್ ಹಾಕಿದ್ದೆ ನಾನು. ಬೆಲೆ ನಿರ್ಧರಣೆಯ ಮೇಲೆ ಪರಿಣಾಮ ಬೀರುವ ಅಂಶಗಳು, ಫ್ಯಾಕ್ಟರ್ಸ್ ಡಿಟರ್ಮೈನಿಂಗ್ ಪ್ರೈಸಿಂಗ್ ಅಂತ ಕರಿತೀವಿ. ಫ್ಯಾಕ್ಟರ್ಸ್ ಡಿಟರ್ಮೈನಿಂಗ್ ಪ್ರೈಸಿಂಗ್ ಇದು 8 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ಇದೆ ಆ್ಯಕ್ಚುಲಿ. ಬಟ್ 4 ಮಾರ್ಕ್ಸ್ ಕೇಳಿದಾಗ 4 ಪಾಯಿಂಟ್ಸ್ ಮಾತ್ರ ಬರೀರಿ. ಇಸ್ ಇಟ್ ಕ್ಲಿಯರ್? ಬೆಲೆ ನಿರ್ಧರಣೆಯ ಮೇಲೆ ಪರಿಣಾಮ ಬೀರುವ ಅಂಶಗಳು, ಎನಿ 4 ಫ್ಯಾಕ್ಟರ್ಸ್ ವಿಚ್ ಆರ್ ಅಫೆಕ್ಟಿಂಗ್ ದಿ ಪ್ರೈಸಿಂಗ್. ಈ ರೀತಿ ಕ್ವಶನ್ ಕೂಡ ಬರಬಹುದು 4 ಮಾರ್ಕ್ಸ್ಗೆ. ಸೊ ಅಭ್ಯಾಸ ಮಾಡಬೇಕು. ಸೊ ಇದು ಕೂಡ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಮಾಡಬೇಕು. ಇಸ್ ಇಟ್ ಕ್ಲಿಯರ್? ಅದಾದ ನಂತರ ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗ್, ಮತ್ತೊಂದು ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್. 2ರ ಒಂದು ಬರ್ತವೆ. ಸೊ ಹಾಗಾಗಿ ಇದನ್ನು ನಾನು ಟಾಪ್ 5 ಅಂತ ಕನ್ಸಿಡರ್ ಮಾಡ್ತೀನಿ. ಯೋಜಿಸುವಿಕೆಯ ಪ್ರಾಮುಖ್ಯತೆ ಅಥವಾ ಯೋಜಿಸುವಿಕೆಯ ಮಿತಿಗಳು, 2 ಕ್ವಶನ್ಸ್ಗಳನ್ನು ಕಂಪಲ್ಸರಿ ಓದಬೇಕು, ಕಡ್ಡಾಯವಾಗಿ ಓದಬೇಕು. ಯೋಜಿಸುವಿಕೆಯ ಪ್ರಾಮುಖ್ಯತೆಯನ್ನು ಓದ್ರಿ, ಯೋಜಿಸುವಿಕೆಯ ಮಿತಿಗಳನ್ನು ಓದ್ರಿ. ಸ್ಟಡಿ ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್ ಆಲ್ಸೋ, ಸ್ಟಡಿ ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗ್ ಆಲ್ಸೋ. ಇನ್ ದ್ಯಾಟ್ 2 ಕ್ವಶನ್ಸ್ 1 ಕ್ವಶನ್ ಇಸ್ ಫಿಕ್ಸ್ಡ್. ಓಕೆ, ಸೊ ಹಾಗಾಗಿ ಅದನ್ನು ನಾನು 5th ಅಂತ ಕನ್ಸಿಡರ್ ಮಾಡ್ತೀನಿ. ಬರೀಬೇಕಾಗಿರೋ 5ನೇ ಕ್ವಶನ್ 6 ಬರೀಬೇಕ್ರಿ. ಹಾಗಾಗಿ ಟಾಪ್ 6 ನಿಮ್ಮ ಮುಂದೆ ತೊಗೊಂಡ್ಬರ್ತಾ ಇದ್ದೀನಿ. ಅದಾದ ನಂತರ ಇಂಪಾರ್ಟೆನ್ಸ್ ಮತ್ತು ಫೀಚರ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್, ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು 6 ಇಂಪಾರ್ಟೆಂಟ್ ಕ್ವಶನ್ ಅಂತ ಕನ್ಸಿಡರ್ ಮಾಡ್ತೀನಿ. ಬಿಕಾಸ್ ವ್ಯವಹಾರ ಪರಿಸರದಿಂದ ಇಲ್ಲಿ ನೋಡ್ರಿ ಆಲ್ರೆಡಿ ಒಂದು ಕ್ವಶನ್ ಬರ್ತಾ ಇದೆ. ಯಾವುದು? ಮೂಲಾಂಶಗಳು, ವ್ಯವಹಾರ ಪರಿಸರದ ಮೂಲಾಂಶಗಳು, ವ್ಯವಹಾರ ಪರಿಸರದ ಆಯಾಮಗಳು 2 ಬರ್ತಾವಲ್ಲಿ. ಮಾರ್ಕೆಟಿಂಗ್ನಲ್ಲಿ 2, ವ್ಯವಹಾರ ಪರಿಸರದಲ್ಲಿ 2. ವ್ಯವಹಾರ ಪರಿಸರ 2 ಯಾವ ಅನ್ನೋದು ಆರಾಮ್ಸೆ ನಾವು ಜಡ್ಜ್ ಮಾಡ್ಬೋದು, ಆರಾಮ್ಸೆ ಗೆಸ್ ಮಾಡ್ಬೋದು. ವ್ಯವಹಾರ ಪರಿಸರ ಮೇಲೆ ಖಂಡಿತವಾಗ್ಲೂ ಬರ್ತದೆ. ಹಾರ್ಟ್ಸ್ದಾಗ ಬರಬೇಕು, ಡೈರೆಕ್ಟರ್ ಬರ್ತದೆ.
ನೋ ಪ್ರಾಬ್ಲಮ್. ಈಗ ಅದಂತೂ ಮುಗೀತು. ಇನ್ನು ಅಲ್ಲಿ ಏನು ಉಳಿತಪ್ಪ ಅಂದರೆ ಆ ಚಾಪ್ಟರ್ನಲ್ಲಿ ಕಾನ್ಸೆಪ್ಟ್ ಒಂದು ವ್ಯವಹಾರ ಪರಿಸರದ ಲಕ್ಷಣಗಳು, ಬಾಹ್ಯ ಶಕ್ತಿಗಳ ಸಮಷ್ಟಿ ಅಂತ ಹೇಳೋದ ನೋಡ್ರಿ. ಸೊ ಅದು ಬರ್ತದೆ. ನಿರ್ದಿಷ್ಟ ಶಕ್ತಿಗಳು, ಸಾಮಾನ್ಯ ಶಕ್ತಿ, ಸಾಮಾನ್ಯ ಅಂಶಗಳು ಈ ರೀತಿ ಪಾಯಿಂಟ್ಸ್ ಬರ್ತಾವೆ. ಸೊ ಹಾಗಾಗಿ ಈ ಫ್ಯೂಚರ್ಸ್ ಅಂದರೆ ಲಕ್ಷಣಗಳು, ವ್ಯವಹಾರ ಪರಿಸರ ಲಕ್ಷಣಗಳನ್ನು ಓದ್ರಿ, ವ್ಯವಹಾರ ಪರಿಸರದ ಪ್ರಾಮುಖ್ಯತೆಯನ್ನು ಓದ್ರಿ, ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್ ಕೂಡ ಓದ್ರಿ, ಆಮೇಲೆ ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ನು ಓದ್ರಿ, ಫೀಚರ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ನು ಓದ್ರಿ. ಸ್ಟಡಿ ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆಸ್ ವೆಲ್ ಆಸ್ ಫೀಚರ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಇಸ್ ಇಟ್ ಕ್ಲಿಯರ್? ಸೊ ಎರಡು ಓದಬೇಕಾಗ್ತದೆ. ಸೊ ದಿಸ್ ಇಸ್ ಮೈ ಟಾಪ್ 6. ಸೊ ಕೆಲವೊಂದು ಕಡೆ ನಾನು ಡಬಲ್ ಕೊಟ್ಟಿದ್ದೀನಿ. ಯಾಕೆ ಡಬಲ್ ಕೊಡ್ತಿದ್ದೀನಿ ಅಂದರೆ ಬಿಕಾಸ್ 100% ಯಾವ್ದಾರ ಒಂದು ಬರ್ತದೆ ರೀ, 50-50 ಚಾನ್ಸ್ ಅದ. ಮತ್ತು ಎರಡೂ ಓದ್ಲಿಕ್ಕೂ ಏನು ಸಮಸ್ಯೆ ಇಲ್ಲ, ಎರಡೂ ಓದ್ಬೋದು ನೀವು, ಏನು ಸಮಸ್ಯೆ ಇಲ್ಲ. ರೆಸ್ಪಾನ್ಸಿಬಿಲಿಟೀಸ್ ಆಫ್ ಕನ್ಸ್ಯೂಮರ್, ರೈಟ್ಸ್ ಆಫ್ ಕನ್ಸ್ಯೂಮರ್, ಎರಡರಾಗ ಒಂದು ಬರಲೇಬೇಕು. ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್, ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗ್, ಎರಡರಾಗ ಒಂದು ಬರಲೇಬೇಕು. ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್, ಫೀಚರ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್, ಎರಡರಾಗ ಒಂದು ಬರಲೇಬೇಕು. ಸೊ ಇಲ್ಲಿ 3 ಕ್ವಶನ್ ಸಿಕ್ಕು ನಿಮಗೆ. ಇನ್ನು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಕಂಪಲ್ಸರಿ ಡೈಮೆನ್ಷನ್ಸ್, 5 ಪರಿಸರಗಳು ಕಂಪಲ್ಸರಿ, 4 ಅದು. ಮಾರ್ಕೆಟಿಂಗ್ ಎರಡರಾಗ ಒಂದು ಬಂದ್ರೆ ಬಿ 5 ಸಿಕ್ಕಂಗೆ ಆಯ್ತು ರೀ. ಸೊ ವಿ ಆರ್ ಗೆಸ್ಸಿಂಗ್ ಅಟ್ಲೀಸ್ಟ್ ಮಿನಿಮಮ್ ವಿ ಆರ್ ಗೆಟಿಂಗ್ 4 ಕ್ವಶನ್ಸ್ ಫ್ರಮ್ ದಿಸ್ ಬೋರ್ಡ್. ಈ ಬೋರ್ಡ್ ಮೇಲೆ ಹೆಂಗೆ ಕಾಣ್ತಾ ಇದೆ, ಆರಾಮ್ಸೆ ಇದ್ರೊಳಗೆ 3-4 ಕ್ವಶನ್ಸ್ ಬಂದೇ ಬರ್ತಾವೆ ರೀ. ನಮ್ಮೂರ ಸಿಕ್ಕರು 3-4 = 12. 8 ಮಾರ್ಕ್ಸ್ನಲ್ಲಿ ಖಂಡಿತವಾಗ್ಲೂ 2 ಸಿಗ್ತಾವೆ ನಿಮಗೆ. 8 2 = 16, 16 + 12 18 28. ಸೊ 28 ಮಾರ್ಕ್ಸ್ ಪಾಸ್ ಆಗಿ ಹೋದ್ರಿ, ಆರಾಮ್ಸೆ ಪಾಸ್ ಆಗ್ತೀರಿ. ಕರೆಕ್ಟಾ? ಜಸ್ಟ್ ಪಾಸ್ ಆಗಬೇಕು, ಸ್ವಲ್ಪ ಸ್ಕೋರ್ ಮಾಡಬೇಕು ಅನ್ನೋರು ಈ ರೀತಿ ಮಾಡಿರಿ. ಇನ್ನು 80 ಔಟ್ ಆಫ್ 80 ಮಾಡೋರು ಇದಕ್ಕಿಂತಲೂ ಜಾಸ್ತಿನೂ ಓದಬೇಕಾಗ್ತದೆ. ಅದು ಕೂಡ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡ್ರಿ. ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ 4 ಮಾರ್ಕ್ಸ್, ಇಂಪಾರ್ಟೆಂಟ್ ಕ್ವಶನ್ ಆಫ್ 8 ಮಾರ್ಕ್ಸ್ ಅಂತಲ್ಲಿ ಹಾಕಿದ್ದೀನಿ. ಸೊ ಇದು ಶಾರ್ಟ್, ಅಗೇನ್ ಅದಕ್ಕಿಂತಲೂ ಶಾರ್ಟ್ ಮಾಡಿರೋಂಥ ವೀಡಿಯೋ. ಸೊ ಯಾರು 80 ಔಟ್ ಆಫ್ 80 ಮಾಡ್ಬೇಕು ಅನ್ಕೋತಾ ಇದ್ರಿ, ನೀವು ಅಂತಹ ವೀಡಿಯೋನ ನೋಡ್ರಿ, ಅದು ನಿಮಗೆ ನೀವು ಡಿಸ್ಕ್ರಿಪ್ಷನಲ್ಲಿ ಸಿಗ್ತದೆ. ಇದು ಶಾರ್ಟ್ ಮಾಡಿರೋಂಥದ್ದು, ಅದರೊಳಗಡೆ ಮತ್ತೆ ನಾನು ಇಂಪಾರ್ಟೆಂಟ್ ಕೊಡ್ತಾ ಇರುವಂಥದ್ದು. ಇಸ್ ಇಟ್ ಕ್ಲಿಯರ್? ಓಕೆ. ಸೊ ಲಾಸ್ಟ್ ಯಾವ್ದಪ್ಪ ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್, ಕಾರ್ಯಶೀಲ ಬಂಡವಾಳದ ಮೇಲೆ ಅಥವಾ ಕಾರ್ಯಶೀಲ ಬಂಡವಾಳ ಅಗತ್ಯತೆಗಳ ಮೇಲೆ ಪರಿಣಾಮ ಬೀರುವ ಅಂಶಗಳು. ವಿಡಿಯೋನ ಪೌಸ್ ಮಾಡಿಕೊಂಡು ನೋಟ್ ಡೌನ್ ಮಾಡ್ಕೊಳ್ರಿ, ಜಸ್ಟ್ ಹಂಗೆ ಕೇಳ್ಕೊತ ಹೋಗಬೇಡ್ರಿ, ತಲೆಯಾಗ ಉಳಿಯಂಗಿಲ್ಲ. ಇಂಗ್ಲೀಷ್ ಮೀಡಿಯಂ ಬೋರ್ಡ್ ಮೇಲೆ ಅದ, ನೀವು ಕೂಡ ನೋಟ್ ಡೌನ್ ಮಾಡ್ಕೊಳ್ರಿ. ಒಂದು ಪೇಪರ್ ತಗೋರಿ, 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಬರೀರಿ, ಪಾಯಿಂಟ್ಸ್ ಮರೀರಿ, ಅದನ್ನು ಓದಕ್ಕೆ ಸ್ಟಾರ್ಟ್ ಮಾಡಿರಿ. ಇಸ್ ಇಟ್ ಕ್ಲಿಯರ್? ಯಾವುದೂ ಮನಸ್ಸಿನಲ್ಲಿ ಇಟ್ಕೊಳ್ಬೇಡ್ರಿ, ನೆನಪು ಉಳಿಯಂಗಿಲ್ಲ, ಬರೀರಿ. ರೈಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಕಾರ್ಯಶೀಲ ಬಂಡವಾಳ ಅಗತ್ಯತೆಗಳ ಮೇಲೆ ಪರಿಣಾಮ ಬೀರುವ ಅಂಶಗಳು. 4 ಫ್ಯಾಕ್ಟರ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್. ಎನಿ 4 ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್. ಇಲ್ಲಿ 2 ಕ್ಯಾಪಿಟಲ್ ಬರ್ತವೆ, ಒಂದು ವರ್ಕಿಂಗ್ ಕ್ಯಾಪಿಟಲ್, ಮತ್ತೊಂದು ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ಕಾರ್ಯಶೀಲ ಬಂಡವಾಳ ಅಗತ್ಯತೆ ಮೇಲೆ ಪರಿಣಾಮ ಬೀರುವ ಅಂಶಗಳು, ಸ್ಥಿರ ಬಂಡವಾಳದ ಮೇಲೆ ಪರಿಣಾಮ ಬೀರುವ ಅಂಶಗಳು. ಬಟ್ ನನಗೆ ಯಾಕೋ ವರ್ಕಿಂಗ್ ಕ್ಯಾಪಿಟಲ್ನ ಬರಬಹುದು ಅನ್ನೋ ಒಂದು ಫೀಲಿಂಗ್, ಕಾರ್ಯಶೀಲ ಬಂಡವಾಳ ಅಗತ್ಯತೆಗಳ ಮೇಲೆ ಕೇಳಬಹುದು ಅನ್ನೋ ಒಂದು ಫೀಲಿಂಗ್. ಹಾಗಾಗಿ ಕಾರ್ಯಶೀಲ ಬಂಡವಾಳ ಅಗತ್ಯತೆಗಳನ್ನು ಓದಿಕೊಡ್ರಿ. ಇಸ್ ಇಟ್ ಕ್ಲಿಯರ್? ಸೊ ಟಾಪ್ 6 ಇಲ್ಲಿ ಕೊಡ್ತಾ ಇದ್ದೀನಿ. ಅದಾದ ನಂತರ ಇಲ್ಲಿ ಇದೊಂದು ಉಳಿತು, ಯಾವುದು ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಅಂದ್ಬಿಟ್ಟೇನೆ, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಪ್ರೈಸಿಂಗ್, ಆಮೇಲೆ ಮಾರ್ಕೆಟಿಂಗ್ ಮಿಕ್ಸ್ ಎಲಿಮೆಂಟ್ಸ್. ಇವು ಎರಡರಾಗ ಯಾವ್ದಾರು ನಿಮಗೆ ಬೇಕಾದ್ರೆ ಒಂದು ಓದ್ಕೊಳ್ಬೋದು 7. ಇಸ್ ಇಟ್ ಕ್ಲಿಯರ್? ಬಟ್ ಆ ಏನು 1 2 3 4 5 6 ಕಾಣ್ತಾ ಇದೆ ಅದನ್ನು ಮಾತ್ರ ಬಿಟ್ಟು ಹೋಗೋಂಗೇ ಇಲ್ಲ. ಆ 6 ಕ್ವಶನ್ಗಳಲ್ಲಿ ಮತ್ತು 3 ಹಿಂಗೆ ಅದಾವಪ್ಪ ಅಂದ್ರೆ ಅಲ್ಲಿ ಡಬಲ್ ಮಾಡಿ ಅಂದರೆ ಒಂದು 8 9 ಕ್ವಶನ್ಗಳೇ ಓದ್ರಿ. ರೆಸ್ಪಾನ್ಸಿಬಿಲಿಟೀಸ್ ಆಫ್ ಕಸ್ಟಮರ್ 1, ರೈಟ್ಸ್ ಆಫ್ ಕಸ್ಟಮರ್ 2 ಓದ್ರಿ. ಆಮೇಲೆ ಸ್ಟೆಪ್ಸ್ ಆಫ್ ಕಂಟ್ರೋಲಿಂಗ್ ಓದ್ರಿ 3, ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ 4, ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗ್ 5, ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್ 6, ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ 7, ಫೀಚರ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ 8. ಅಟ್ಲೀಸ್ಟ್ 8 ಕ್ವಶನರೇ ಓದ್ರಿ. ಅದು ಬಿಟ್ಟರೆ ಇದು ಓದ್ರಿ, ಮಾರ್ಕೆಟಿಂಗ್ ಮಿಕ್ಸ್ ಎಲಿಮೆಂಟ್ಸ್ 9. ಸೊ 9ರಾಗ ಒಂದು 5 ಆರಾಮ್ಸೆ ಬರ್ತಾವೆ ನೋಡ್ರಿ. 4-5 ಮಿನಿಮಮ್ ಅಂದ್ರೂ 4-5 ಬರ್ತಾವೆ. ಇಸ್ ಇಟ್ ಕ್ಲಿಯರ್? ಕನ್ನಡ ಮೀಡಿಯಮ್ದಲ್ಲಿ ನೋಡ್ರಪ್ಪ ತಮ್ಮ 8 ಕ್ವಶನ್ಸರೇ ಓದ್ರಿ, 8 9. ಇನ್ನು 8 9 ನಾನು ಓದಾಕ ನಿಗಂಗಿಲ್ಲ ರೀ ಸರ್, ನನಗೆ 6 ಹೇಳ್ರಿ, ಅವ 6 ಬರೆದು ಬರ್ತೇನೆ ರೀ. ಸಾರಿ ಬ್ರದರ್, ಎಲ್ಲ ಓದ್ಬೇಕು ರೀ. 8 9 6 ಕ್ವಶನ್ಸ್ ಬರೋದ್ರಿ, 6 ಆನ್ಸರ್ಸ್, 6 ಕ್ವಶನ್ಗಳಿಗೆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದೀರಿ. ಮತ್ತು 8 9 ಓದಂಗಿಲ್ಲ ಏನ್ರಿ? 8 9 ಓದೋಕ್ಕಾಗಂಗಿಲ್ಲ, ಓದಬೇಕಾಗ್ತದೆ. ಸೊ ಗ್ರಾಹಕರ ಹಕ್ಕುಗಳು 1, ಗ್ರಾಹಕರ ಹೊಣೆಗಾರಿಕೆಗಳು 2, ಆಮೇಲೆ ವ್ಯವಹಾರ ಪರಿಸರದ ಮೂಲಾಂಶಗಳು 3, ನಿಯಂತ್ರಿಸುವಿಕೆಯ ಹಂತಗಳು 4, ಮಾರಾಟ ಪ್ರಕ್ರಿಯೆ ಮಿಶ್ರಣದ ಮೂಲಾಂಶಗಳು 5,
ಯೋಜಿಸುವಿಕೆಯ ಮಿತಿಗಳು 6, ಯೋಜಿಸುವಿಕೆಯ ಪ್ರಾಮುಖ್ಯತೆ 7, ಆಮೇಲೆ ವ್ಯವಹಾರ ಪರಿಸರದ ಪ್ರಾಮುಖ್ಯತೆ 8, ವ್ಯವಹಾರ ಪರಿಸರದ ಲಕ್ಷಣಗಳು 9. ಈ 9 ಕ್ವಶನರೇ ಓದ್ರಿ. ಈ 9ರಾಗ ಒಂದು 4-5 ಕಂಪಲ್ಸರಿ ಕಟ್ಟಿಟ್ಟ ಬೂತ್ನಿ. 6 ಬರ್ಬೋದು ರೀ, ಏನು ಹೇಳಕ್ಕೆ ಬರಂಗಿಲ್ಲ. 6 ಬಂದ್ರೆ ನಾ ಮತ್ತದ ನಶೀಬನ ಹಣೆ ಬರಹ ಚಲೋ ಐತಿ ಅಂದಂಗನ ಲಕ್ಕಿ, ಯು ಆರ್ ವೆರಿ ಲಕ್ಕಿ ಇಫ್ 6 ಆಲ್ ಬಂದು ಅಂದ್ರೆ. ಬಟ್ ಸ್ಟಿಲ್ ಈ 9 ಓದ್ರಿ, ಒಂದು 4-5 ಬಂದೇ ಬರ್ತಾವೆ ರೀ. ಇಸ್ ಇಟ್ ಕ್ಲಿಯರ್? ಸೊ ಇದು 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್. 2 ಮಾರ್ಕ್ಸ್ ಕೂಡ ನಾವು ಮಾಡಿದ್ದೀವಿ, 1 ಮಾರ್ಕ್ ಕೂಡ ಮಾಡಿದ್ದೀವಿ. ಇಂಟ್ರೊಡಕ್ಷನ್ ಕನ್ಕ್ಲೂಷನ್ ಯಾವ ರೀತಿ ಬರೀಬೇಕು ಅದೊಂದು ವಿಡಿಯೋ ತೊಗೊಂಬರ್ತೀನಿ ಸಾಯಂಕಾಲದ ಒಳಗಡೆ. ಆಮೇಲೆ 80 ಔಟ್ ಆಫ್ 80 ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು, ಜಸ್ಟ್ ಪಾಸ್ ಆಗಬೇಕಾದ್ರೆ ಏನು ಮಾಡಬೇಕು, ಮತ್ತು 3-4 ವೀಡಿಯೋಸ್ ಸ್ಟಿಲ್ ಆರ್ ಗೋಯಿಂಗ್ ಟು ಕಮ್ ಅಪ್ಕಮಿಂಗ್ ಟೈಮ್. ಇನ್ನು ಸದ್ಯದಲ್ಲಿ ಬರ್ತದೆ ಅದು ಕೂಡ ವೀಡಿಯೋಸ್. ಸೊ ಇಲ್ಲಿಗೆ ನಾನು ಈ 4 ಮಾರ್ಕ್ಸ್ ಕ್ಯಾಟಗರಿ ಕ್ವಶನ್ಸ್ಗಳನ್ನು ಎಂಡ್ ಮಾಡ್ತಾ ಇದ್ದೀನಿ. ಸೊ ನೀವು PDF ಮುಖಾಂತರ ಕ್ವಶನ್ ಬ್ಯಾಂಕ್ ಈ ಥರ ಯಾವುದು PDF ಇಲ್ಲ, ಯಾವುದು PDF ಕೇಳಬೇಡ್ರಿ, ಆನ್ಸರ್ಸ್ಗಳಿಲ್ಲ. ಒಂದು PDF ಅದ, ಆ PDF ಆನ್ಸರ್ಸ್ಗಳು ಇರ್ತಾವೆ. ಸೊ ಆ ಆನ್ಸರ್ಸ್ಗಳನ್ನು ಓದ್ರಿ. ಆನ್ಸರ್ಸ್ ಯಾವ ರೀತಿ ಬರೀಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಪೇಪರ್ ಪ್ರೆಸೆಂಟೇಷನ್ ಟೆಕ್ನಿಕ್ ಅಂತ ಬರ್ತದೆ, ಅಲ್ಲಿ ನಾನು ಹೇಳ್ತೀನಿ, ನಾನು ವಿಡಿಯೋ ಮಾಡಿ ಹೇಳ್ತೀನಿ. ಓಕೆ, ಸದ್ಯಕ್ಕೆ ನೀವು ಓದುವಂಥ ಕೆಲಸ ಮಾಡಿರಿ. ಸೊ ಯಾರಿಗೆಲ್ಲ ಇದು ಹೆಲ್ಪ್ ಆಗ್ತದೆ ಅನಿಸ್ತದೆ ಅವರೆಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡುವಂಥ ಕೆಲಸ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಸ್ಪೆಂಡಿಂಗ್ ಯುವರ್ ವ್ಯಾಲ್ಯೂಯಬಲ್ ಟೈಮ್ ವಿತ್ ಅಸ್. ಕೀಪ್ ಸಪೋರ್ಟಿಂಗ್ ಅವರ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವ್ರಿಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಸೊ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿರಿ, ಅವ್ರಿಗೂ ಕೂಡ ನಿಮ್ಮಿಂದ ಒಂದು ಸ್ವಲ್ಪ ಸಹಾಯ ಆಗಲಿ. ಸೊ ಥ್ಯಾಂಕ್ ಯು.